ಈ ಪ್ರಪಂಚದಲ್ಲಿ ಹುಟ್ಟು ಸಾವು, ನಗು ಅಳು, ಶ್ರೀಮಂತ ಬಡವ ಎಲ್ಲದಕ್ಕೂ ಥರ ಕಾರಣಗಳಲ್ವಾ? ನಿನ್ನ ಹೆಸರೇನೋ? ಅಲ್ಬೇಡ, ನಾ ಇದ್ದೀನಿ, ಬಾ. ನಾನಿದ್ದೀನಿ ಅಂದಿದ್ದು 2 ದಿನಕ್ಕೆ ಇಬ್ಬರು ಬೇರೆ ಬೇರೆ ಆಗ್ಬಿಡ್ತಾರೆ. ಬರ್ರೋ. ಏಯ್ ಓಡ್ರೋ. ಹಿಂದೆ ಹೇಳೋರಿಲ್ಲ, ಮುಂದೆ ಕೇಳೋರಿಲ್ಲ ಅಂದಮೇಲೆ ಈ 17 ಇಯರ್ಸಲ್ಲಿ ಅವ್ರು ಹಿಂಗಾಗಿರ್ಬೇಡ. ಬ್ಲಡಿ ಬ್ಲಡ್. ಅಳ್ಬೇಡ, ನಾನಿದ್ದೀನಿ ಅಂದಿದ್ದು 2 ದಿನಕ್ಕೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಆಮೇಲೆ ಒಬ್ರು ಅವಳನ್ನ ದತ್ತು ತಗೋತಾರೆ, ಸಂಪ್ರದಾಯವಾಗಿ ಸಾಕ್ತಾರೆ. ಅವಳು ಅಷ್ಟೇ, ಎಲ್ಲೇ ಏನೇ ತಪ್ಪಾದರೂ ಮೊದಲು ಧ್ವನಿ ಎತ್ತಾಳೆ. ಹೀಗೆ ಅಗೋಳಣ ಎಲ್ಲ ಏನಣ್ಣ ಹಿಂಗೋರೆ ನೋಡೋಣ.
ನಿಮ್ಗೇನು ಮಾಡೋಕ್ಕೆ ಕೆಲಸ ಅಲ್ವಾ? ಹೋಗೋ ಬರೋ ಹುಡುಗಿರ್ನೆಲ್ಲ ರೇಗಿಸ್ಕೊಂಡು. ಏ ಬಾರೆ ಹೋಗೋಣ. ನೀನು ಸುಮ್ಮನೆ ಇರೇ. ಇವ್ರಿಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾರು ಪೊಲೀಸು? ನಮಗೆ ಗೊತ್ತಿಲ್ದಾರ ಪೊಲೀಸ್ ಆಗೋರು. ಯಾರು ಗೊತ್ತಿಲ್ಲ. ಈ ಥರ ಕ್ಯಾರೆಕ್ಟರ್ ಹುಡುಗಿನೇ ನಮ್ಮ ರಾಣಿ. ಆಹಾ, ಇನ್ನೊಂದು ಹೇಳೋದು ಮರ್ತೆ. ಅವರಿಬ್ಬರು 2 ದಿನಕ್ಕೆ ಬೇರೆ ಆದ್ರೂ ಹುಡುಗಿ ಮರೆತ್ರು ಹುಡುಗ ಮಾತ್ರ ಹುಡುಗಿನ ಮರೆಯಲ್ಲ. ಹುಡುಗರೇ ಹಿಂಗೆ ಇರಲಿ. ಹುಡುಕಿ ಕೆಲವು ದಿನ ಆದಮೇಲೆ ಅವಳು ಸಿಕ್ಕಿದ್ರೂ ಅವಳನ್ನ ಮಾತಾಡ್ಸೋಕ್ಕಾಗಲ್ಲ. ಯಾಕೆ ಅಂದರೆ ಅವನ ಮಕ್ಕನ ಕರೆಕ್ಟಾಗಿ ಕನ್ನಡಿಲಿ ನೋಡ್ಕೊಂಡಿದ್ದ. ಆದರೂ ಹುಡುಗಿನ ಫಾಲೋ ಮಾಡ್ತಿರ್ತಾನೆ. ಅವಳಿಗೇನೇ ಆದರೂ ಅವನ ಹಿಂದೆ ಇರ್ತಾನೆ. 1-2-3 ವರ್ಷ ಹೀಗೆ ಮಾಡ್ತಾನೆ. ಆದರೆ ಒಂದಿನ ಇವ್ರಿಗೆಲ್ಲ ಹಿಂದೆ ಹೇಳೋರಿಲ್ಲ, ಮುಂದೆ ಕೇಳೋರಿಲ್ಲ. ತಪ್ಪು ಸರಿಯಾದು ಅಂತ ಗೊತ್ತೇ ಇಲ್ಲ. ಮಸ್ತಾಗೈತೋ ಮಚ್ಚ ಮಾಡು. ದಿನ ಡ್ಯಾನ್ಸ್ ಪಾರ್ಟಿ ಇದ್ದಿದ್ದೆ. ಅವ್ನು ಯಾಕೋ ಭಯ ಬೀಳ್ತಾವ್ ನೋಡ್ರೋ. ಅರ್ಥ ಆಗ್ಲಿಲ್ವಾ? ಐ ಕ್ಯಾನ್ ಟೋಲ್ ಯು ಇಂಗ್ಲಿಷ್. ಅಣ್ಣ ನಾನು ಸ್ಕೂಲ್ಗೆ ಹೋಗಿಲ್ಲ ಅಣ್ಣ. ಅಣ್ಣ ಬಿಡೋಣ, ನೀನು PhD ಮಾಡಿದ್ಯಾ? ಹೇ PhD ಅಲ್ಲ, ಅದು PhD. ಅದೇ 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 ಒಂದು ಹುಡುಗಿಗೆ ಮೆಸೇಜ್ ಮಾಡೋ ತಪ್ಪಲ್ಲ, ಗ್ಯಾಂಗ್ ರೇಪ್ ಮಾಡೋದು ತಪ್ಪಲ್ಲ, ಆಸಿಡ್ ಹಾಕೋದು ತಪ್ಪಲ್ಲ, ಮರ್ಡರ್ ಮಾಡ್ಬಿಡು ತಪ್ಪಲ್ಲ, ರೇಪ್ ಮಾಡು ತಪ್ಪಿಲ್ಲ. ಯಾಕಂದ್ರೆ ನಂಬರು ಜೈಲಲ್ಲಿ ಕೊಂಡು ಊಟ ಹಾಕ್ತಾರೆ. ಜೈಲಲ್ಲಿ ಕೊಂಡು ಊಟ ಹಾಕ್ತಾರೆ. ನೀವೆಲ್ಲ ಹಿಂಗೆ ಮಾಡ್ತಿರುವಾಗ ನಾನ್ಯಾಕ್ರು ಹಿಂಗೆ, ನಾನ್ಯಾಕೆ ಹಿಂಗೆ ಚಿಕ್ಕ ಚಿಕ್ಕ ಹುಡುಗಿಯಿಂದನೂ ಇಲ್ಲಿವರೆಗೂ ಅದೇ ಫೀಲು. ಅವಳು ನೋಡಿದಾಗೆಲ್ಲ ಎದೆಲೆ ಒಂಥರ ಈ ಥರ ಫೀಲೇ ಬೇರೆ. ಇವನು ಶಂಕರ, 8 ವರ್ಷದಿಂದ ಒಂದು ಹುಡುಗಿ ಲವ್ ಮಾಡ್ತಾನೆ. ಅವಳು ಕೈಗೊತ್ಲು, ಇವನು ಲವಲ್ಲಿ ಮೀನೇ ಗುಡ್ಕೊಂಡವ್ನೆ. ಲವಲ್ಲಿ ಮೀನೇ ಗುಡ್ಕೊಂಡವನೆ.
ಏನು ಮಾಡ್ದ ಇವನು? ಜಾಕೆ ಯಾವ ಥರ ವಿಡಿಯೋನ ಕಳ್ಸೋದು ಇವನು? ಅದು ಎಲ್ಲ ಸರಿ ಮಗ, ನಿನ್ನ ಫೋಟೋ ನೋಡ್ತೀನಿ ಇವಾಗ. ವಿತ್ ಬಟ್ಟೆ ವಿತೌಟ್ ಬಟ್ಟೆ. ಒಂದು ಹುಡುಗಿಗೆ ಅದು ಹೆಂಗೋ ಅದು ಹೆಂಗ ಮನ್ಸು ಬರ್ತೈತೆ ನಿಮ್ಗೆ? ಏನ್ ಮಾಡ್ದ ಇವನು? ಏಯ್ ಬಿಡ್ರಾ ಬಿಡ್ರಾ. ಬೇಡಣ 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 ಬೇಡ ಅಲ್ಲ ಬೇಡ ಬೇಡಣ 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 ಅಣ್ಣ ಬೇಡ ಅಣ್ಣ ಬೇಡ ಬಿಟ್ಕೋಣ ಬೇಡಣ ಬೇಡಣ ಬೇಡ ಬಿಟ್ಕೋಣ ಬೇಡಣ ಮಾತಾಡ್ತೀಯಾ ಮಾತಾಡ್ತೀಯಾ? ಅಣ್ಣ ಇವನು ವಿಷ್ಣು, ಇವನು ವಿಜಯ್. ಇವರಿಬ್ರು ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಒಂದು ಹುಡುಗಿಯಿಂದ ಇಬ್ರು ದೂರ ಆಗ್ತಾರೆ. ಅವಳು ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಪ್ರೀತಿನೇ ಸಾಯಿಸ್ಬಿಟ್ಟಲ್ಲೋ. ಇವಾಗ ನನಗೆ ಈ ಭೂಮಿ ಮೇಲೆ ಯಾರೂ ಇಲ್ಲ. ಈ ಭೂಮಿ ಮೇಲೆ ನನಗೆ ಯಾರೂ ಇಲ್ಲ ಅಂದಮೇಲೆ ಯಾರ ನೆನಪು ಕೂಡ ನನಗೆ ಬೇಕಾಗಿಲ್ಲ. ಇನ್ಮೇಲೆ ನಾನು ಹೆಂಗೆ ಬದುಕಬೇಕು ಅಂತ ನನಗೆ ಗೊತ್ತು. ಬದುಕು ತೋರಿಸ್ತೀನಿ. ಈ ಪ್ರೀತಿನೂ ಜಾಸ್ತಿ ದಿನ ಇರಲ್ಲ. ಇವಳಿಗೋಸ್ಕರ ಅವನನ್ನು ಕಳ್ಕೊಂಡೆ. ಈಗ ನೋಡಿದ್ರೆ ಇವಳು ಹಲೋ ಹಲೋ ಗೀತಾ ಅವರೇ. ಹಾಂ ಹೇಳು ವಿಜಯ್. ರಮ್ಯಾ 2 ಡೇಸಿಂದ ಕಾಣಿಸ್ತಾ ಇಲ್ಲ. ಓ ಹೌದಾ? ಕಾಲೇಜ್ ಹತ್ರ ಎಲ್ಲ ಹೋಗಿದ್ವಿ, ಹುಡುಗದೆ ಸಿಗ್ಲಿಲ್ಲ ಎಲ್ಲೂ. ಎಲ್ಲೋಗಿದ್ದಾಳೆ ಅಂತ ನಿಮ್ಗೇನ ಗೊತ್ತಾ? ಹೇ ವಿಜಯ್, ಅವಳು ನಮ್ಮ ಹುಡುಗ ಬರ್ಡೇ 2 ಡೇಸ್ ಬರಲ್ಲ ಅಂತಂದ್ಲು. ನಾನು ಅಂದ್ಕೊಂಡೆ ನಿನ್ನ ಜೊತೆ ಅಂತ. ಹೌದಾ, ಸರಿ ಸರಿ ಬಿಡಿ. ಹೆಂಗೋ ಗೊತ್ತಾಗುತ್ತೆ ಅವನ ಹುಡುಗಿ ಬೇರೆಯವನ ಜೊತೆ ಇರೋದು.
ಲೇ ಇಕ್ಕೇ ಫೋನು ನಿನ್ನಂತವಳು ಊರಿಗೊಬ್ಳು ಸಿಗ್ತಾಳೆ, ಅದ್ರಲ್ಲಿ ಮರ್ತು ಹೋಗೋಣ ಅಂತೆ. ಮದುವೆ ಆಗ ಅವ್ನಿಗೆ ಮಗು ಹುಟ್ಟಿದ್ರು ಮರ್ತು ಹೋಗೋಣ ಅಂತೀಯಲ್ವ ನೀನು? ನಿನ್ನಂತವಳು ಇದ್ರೆ ತನಕ ಅವಮಾನ. ಇಕ್ಕೇ ಫೋನ್ ಥೂ. ಬ್ರದರ್ ಆಯ ಕುಡಿತಾ ಇದ್ದೀರಾ? ನೀರು ಹಾಕೊಂಡು ಕುಡೀರಿ. ಏ ಅಪ್ಪಿ, ನಮ್ಮದು ಬ್ರ್ಯಾಂಡ್ ಇದ್ಕೊಡೋ ಯಾವುದದು ನಮ್ಮದು ಚಕ್ಕೆದು. ಕರೆಕ್ಟಾಗಿರೋದೇ ಕೊಟ್ಟಿದೆಯಾ? ಏಯ್, ಇದೇನೋ ನೀನು ಬಾಟ್ಲೆ ಕುಡಿತಿದ್ಯಲ್ಲ, ನೀರಿಗೆ ಹಾಕಳ. ಏನಾಯ್ತಾ ನಿಂಗೆ? ಏನಾಯ್ತಾನು? ಯಾಕೆ ಹಿಂಗೆ ಕುಡಿತಾನೆ? ನನಗೇನು ಹೇಳಿಲ್ಲ ಅಣ್ಣ. ಇವೆಲ್ಲ ಏನಪ್ಪ ಬೇಕು ನೋಡಿದ್ದು? ದೊಡ್ಡವೇ ಕುಡಿತಿದ್ಯಲ್ಲೋ, ಯಾಕೆ ಬೇಕು ಇವೆಲ್ಲ ನಿಮಗೆ? ಕುಡ್ದು ಯಾಕೆ ಹಾಳಾಗೋತೀರೋ ನಮ್ಮಂಗೆ? ಬಿಟ್ಬಿಡ್ರೋ ಅವೆಲ್ಲ. ಹೌದು, ಯಾಕೇನು ಆಡೋ ಹುಡುಗರೆಲ್ಲ ಬಂದಿರೋದಿಲ್ಗೆ? ಅಣ್ಣ, ದುಡ್ಡಿದ್ರೆ ಪ್ರೀತಿ, ಪ್ರೇಮ, ಸ್ನೇಹ ಇವೆಲ್ಲ ಗೊತ್ತಿದ್ರೂ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಪ್ಯೂರಾಗಿ ಲವ್ ಮಾಡೋಕೆ ಹೋಗ್ತೀವಿ. ಯಾಕೋ ಏನಾಯ್ತಾ? ಇದೆಲ್ಲ ನೋವಿಕೊಡು, ಹೆಂಗಡ ನೀರು ಹಾಕೊಂಡು ಕುಡಿಯೋಕ್ಕಾಗುತ್ತೆ? ಸಾಕ್ಬಿಡಲೇ. ಅಪ್ಪಿ, ಎಷ್ಟು ದಿವಸದಿಂದ ಕುಡಿತಾ ನಿಂಗೆ? ಅಪ್ಪಿ, ಬಿದ್ಗಿದ್ದೋಗೋಣ, ಒಂದು ಚೇರ್ ಹಾಕ್ರ. ಅದೇನೋ ಕೋಇನ್ಸಿಡೆನ್ಸ್, ಅದೇನೋ ನೀವೇ ನೋಡ್ರಿ. ವಿಷ್ಣು ಲವ್ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ನೀವು ಚೆನ್ನಾಗಿ ಬೈಕ್ ಓಡಿಸ್ತೀಯ. ಹಂಗೇನಿಲ್ಲ, ನೀವಿದ್ದೀರಾ ಅಂತ ಅಷ್ಟೇ. ಸಾಗದು ಅರರೆ ಹೋಗದು ಈ ಕಣ್ಣ ನನ್ನ ಕಾಡಿದಂತ ಹೇಳು ನೀ ಹೇಳು ನನ್ನಲ್ಲಿ ಹಿಂದೆ ಬಂದೆ ಹಾಗೆ ಸುಮ್ಮನೆ ಯಾರು ನೀ ಯಾರು ನನ್ನಲ್ಲಿ ಅರರೆ ಏನಿದು ಅರರೆ ಯಾಕಿದು ಅರರೆ ಸಾಗದು ಅರರೆ ಹೋಗದು. ನಾನು ಯಾರು ಗೊತ್ತಾಗ್ಲಿಲ್ಲ ನಿಮಗೆ? ನಿನ್ನ ದಾರಿಲಿ ನನ್ನೆ ಬಂದಂತೆ ಮಾಡಿದೆ ಓ ರಾಣಿಯೇ ನಿನ್ನ ಆಜ್ಞೆಲಿ ನನ್ನೆ ಬಂಧನ ಮಾಡಿದೆ ಓಹೋ ನೀನೇ ಎಲ್ಲ ಆಗಿದೆ ನನಗ್ಯಾಕೆ ಹೀಗೆ ಆಗಿದೆ ನೀನೇ ಮಂತ್ರ ಆಗಿದೆ ನನ್ನ ಜೀವನ ನೀನೇ ಆಗಿದೆ ಅರರೆ ಏನಿದು ಅರರೆ ಯಾಕಿದು ಅರರೆ ಸಾಗದು ಅರರೆ ಹೋಗದು ಆ ಆ ಆ ಆ
ಇಬ್ರು ಜೊತೆನೂ ಮಾತಾಡೋದನ್ನ ನೋಡಿ ಅವಳ ಫ್ರೆಂಡ್ ಏನು ಮಾಡ್ತಾಳೆ? ನಿಂಗೊಂದು ಕೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ನೀನು ಅವರಿಬ್ರಲ್ಲಿ ಯಾರನ್ನಾರು ಲವ್ ಮಾಡ್ತಿದ್ಯಾ ಅಥವಾ ಹೆಂಗೆ? ಲವ್ವಾ? ನೋನೋ, ಹಂಗಲ್ಲ. ನೀನು ಅವ್ರ ಜೊತೆ ಓಡಾಡ್ತಿರೋದು, ನಡ್ಕೊಳ್ತಾ ಇರೋ ರೀತಿ ಎಲ್ಲ ನೋಡಿದ್ರೆ ಹಾಗೆ ಇದೆ. ನಂಗೆ ಯಾಕೋ ಡೌಟಪ್ಪ. ಮಾತಾಡಿದ್ರೆ ಲವ್ವಾ, ಜೊತೆಲಿ ಓಡಾಡಿದ್ರೆ ಒಂದು ಲವ್ವಾ? ಯಾಕೆ ಫ್ರೆಂಡ್ಸ್ ಆಗಲ್ವಾ? ಸರಿ ಬಿಡು, ನೈಟ್ ಒಂದ್ಸಲ ಕೂತ್ಕೊಂಡು ನೀನೇ ಯೋಚನೆ ಮಾಡಿ ನಾಳೆ ಹೇಳು. ಹೌದಾ? ಯಾಕಂದರೆ ಹುಡುಗಿರ ಬಗ್ಗೆ ಹುಡುಗರು ತಪ್ಪಾಗಿ ತಿಳ್ಕೊಬಾರ್ದಲ್ವಾ? ನಾವು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಧೈರ್ಯವಾಗಿ ಓಡಾಡ್ಬೋದು. ಬಿಕಾಸ್ ವಿ ಆರ್ ಇಂಡಿಯನ್ ಗರ್ಲ್ಸ್, ನಮ್ಗೆ ಆ ರೈಟ್ಸ್ ಇದೆ, ಆ ಇಂಡಿಪೆಂಡೆನ್ಸ್ ಇದೆ. ಬಟ್ ಈ ಲವ್ವು ಫೀಲಿಂಗ್ ಎಲ್ಲ ಬಂದ್ಬಿಡುತ್ತೆ. ಸೊ ಅದ್ರ ಬಗ್ಗೆ ನಾವು ಹುಷಾರಾಗಿರಬೇಕು. ಥಿಂಕ್ ಮಾಡು, ಯು ಆರ್ ಎ ಮೆಚೂರ್ ಗರ್ಲ್ ನಾವು. ಅವಳು ಹೇಳೋದು ಸರಿನಾ? ನಾನೇನಾದರೂ उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम्. ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋ ಹುಡುಗಿ ನಾನು. ನನಗೆಲ್ಲ ನೀನೇ. ತಿಳಿದೇ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಮ್ಮ. ನಾನೇನಾದರೂ ಇಬ್ಬರಿಗೂ ಲವ್ ಮಾಡ್ತಿದ್ದೇನಾ? ಹಾಗಾದರೆ ಇಬ್ಬರ ಜೊತೆ ಇರೋದು ತಪ್ಪು. ನಾಳೆ ಅವರಿಬ್ಬರಿಗೂ ಕರೆದು ಹೇಳಬೇಕು. ಹಲೋ ವಿಷ್ಣು, ನಾಳೆ ಸಿಗ್ತೀಯಾ? ಹಾಂ, ಸಿಗ್ತೀನಿ. ಹಾಂ, ಓಕೆ, ಥ್ಯಾಂಕ್ ಯು. ಹಲೋ, ಹಾಂ ವಿಜಯ್, ನಾಳೆ ಸಿಗೋಕ್ಕಾಗುತ್ತಾ? ಹಾಂ ಸರಿ ರಾಣಿ ಅವರೇ. ಹಾಂ, ಓಕೆ. ಇನ್ನೂ ಎಷ್ಟೊತ್ತು? 2 ಮಿನಿಟ್ಸ್ ಇರು, ಬರ್ತಾರೆ. ಹೇ, ಬಂದ್ರೆ ನೋಡು. ಹಾಂ, ಲೇಟ್ ಆಯ್ತಾ ರಾಣಿ ಅವರೇ? ಇಟ್ಸ್ ಓಕೆ, ಪರವಾಗಿಲ್ಲ. ಹಾಂ, ಮತ್ತೆ ಏನೋ ಹೇಳಬೇಕು ಅಂದ್ರಿ? ಸರಿ. ನಾನಿವತ್ತು ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಂಡಿದ್ದೀನಿ. ಆ್ಯಂಡ್ ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಮನೇಲಿ ನೋಡಿದ್ರೆ ಕ್ಲಾಸ್ಗೆ ಹೋಗಿ ಅಂದರು. ನಾನು ನೋಡಿದ್ರೆ ಇಲ್ಲಿದ್ದೀನಿ. ಹಾಂ, ಒಂದು ನಿಮಿಷ ಬಂದರು ಅವರು. ಇವರೇ ಅವರು. ಇವನು ಅಂತ ಗೊತ್ತಿದ್ರೆ ಇಲ್ಲಿವರೆಗೂ ನಾನು ಬರ್ತಾನೆ ಇರಲಿಲ್ಲ. ಇವನ್ ಥರ ನಿಮ್ಮಿಬ್ಬರ ಮಧ್ಯೆ ಆಟಾಡೋಕ್ಕೆ ನನಗೆ ಬರಲ್ಲ.
ಲವ್ ಮಾಡಿದ ಹುಡುಗಿಗೆ ಯಾರಾದರೂ ಲವರ್ ಮೆಸೇಜ್ ಮಾಡಿದ್ರೆ ರಕ್ತ ಹರಿಸೋದೇನಾ ರಿಯಲ್ ಲವ್? ಇದೇನಾ ರಿಯಲ್ ಎಮೋಷನ್? ಹಾಗಾದರೆ ರಿಯಲ್ ಲವ್ ಎಮೋಷನ್ ಅಂದರೆ ಏನು?